ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗಡ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಹೇರ್ ಕೇರ್ ರೊಟೀನ್ ತೋರಿಸ್ತಾ ಇದ್ದೀನಿ. ಇತ್ತೀಚೆಗೆ ಯಾಕೆ ಹೇರ್ದು ಜಾಸ್ತಿ ಹೇಳ್ತಾ ಇದ್ದಾಳೆ, ಮೊನ್ನೆ ಒಂದು ವಿಡಿಯೋನೂ ಹಾಕಿದ್ದೆ ಅಂತಂದರೆ ನೋಡಿ, ನಂದು ಸರ್ಜರಿ ಆದಮೇಲೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗಿಬಿಡ್ತು. ಎಷ್ಟು ಅಂದರೆ ನಾನು ಮಾಚಿದಂಗೆಲ್ಲ ಒಂದು ಇಷ್ಟಿಷ್ಟು ಬರ್ತಾಯಿದೆ, ಅಷ್ಟು ಹೇರ್ ಫಾಲ್ ಆಯಿತು. ಹಾಗಾಗಿ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾಯಿದ್ದೀನಿ. ಆ ಪೌಡ್ರ್ ಅಂತೂ ಕಂಟಿನ್ಯೂ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂತಂದರೆ ಅದರ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಚೆನ್ನಾಗಿ ವರ್ಕ್ ಆಗಿದೆ, ಕಂಟ್ರೋಲ್ ಆಗಿದೆ. ಹಾಗೆ ಒಂದಿಷ್ಟು ನಾನು ಹೇಗೆಲ್ಲ ಕಂಟ್ರೋಲ್ ಮಾಡ್ಕೋತೀನಿ ಅಂದರೆ, ಇತ್ತೀಚೆಗೆ ಜಾಸ್ತಿ ಕೇರ್ ಮಾಡ್ಕೋತಾ ಇದ್ದೀನಿ. ಮುಂಚೆಲ್ಲ ಅಷ್ಟೊಂದು ಮನೇಲೊಂದು ಆಯಿಲ್ ಮಾಡ್ಕೋತಾ ಇದ್ದೆ, ಅದಂತೂ ರೆಗ್ಯುಲರಾಗಿ ಬಳಸ್ತೀನಿ ನಾನು. ಆ ಆಯಿಲನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೇಕಂತ ಅದರದ್ದು ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕು ಕೊಟ್ಟಿರ್ತೀನಿ, ನೋಡಿ ಬೇಕಾದರೆ. ಇದೇ ಆ ಆಯಿಲು ಯಾವಾಗಲೂ ನಾನು ಕಂಟಿನ್ಯೂ ಖಾಲಿ ಆದ ತಕ್ಷಣ ನಾನು ಮಾಡ್ಕೋತೀನಿ. ಅದರಲ್ಲಿ ಏನೇನು ಹಾಕ್ತೀನಿ ಎಲ್ಲನೂ ಡೀಟೇಲಾಗಿ ಇದೆ, ಆ ವಿಡಿಯೋ ನೋಡಿ. ಅದರಲ್ಲಿ ಒಂದು ಮಿಸ್ ಆಗಿದೆ, ಅದೊಂದು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಏನು, ನೆಲ್ಲಿಕಾಯಿ ಅದೊಂದು ಪೌಡ್ರ್ ಸಿಗುತ್ತೆ, ಅಥವಾ ನಿಮಗೆ ನೆಲ್ಲಿಕಾಯಿ ಹಾಗೆ ಸಿಕ್ಕರೆ ಕಟ್ ಮಾಡಿ ಆಯಿಲಲ್ಲಿ ಬಿಸಿ ಮಾಡುವಾಗ ಹಾಕಿ, ಏನು ತೊಂದರೆ ಇಲ್ಲ. ಅದೊಂದು. ಆಮೇಲೆ ವಾರದಲ್ಲಿ 2 ಸಲ ಅಥವಾ 3 ಸಲ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಂದರೆ ಸ್ಕ್ಯಾಲ್ಫಿಗೆಲ್ಲ ನೀಟಾಗಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಬಾಚ್ಕೊಳೋದು, ಬಾಚಿಣಿಕೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮುಂಚೆ ತುಂಬ ಮಿಸ್ಟೇಕ್ ಮಾಡಿದ್ದೀನಿ, ತೊಗೊಂಡಿರಲಿಲ್ಲ, ಗೊತ್ತಿದ್ರೂ ತೊಗೊಂಡಿರಲಿಲ್ಲ. ಏನಂತಂದರೆ ವುಡನ್ದು ಕೋಮ್ ತೊಗೊಳ್ಳಿ, ನಿಜವಾಗ್ಲೂ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಇದು ಸ್ವಲ್ಪ ಅಗಲವಾಗಿರೋದ್ರಿಂದ ಜಾಸ್ತಿ ನಮಗೆ ಅಂದರೆ ಚಿಕ್ಕ ಬಿದ್ದಾಗೂ ಬೇಗ ನಮಗೆ ಕ್ಲಿಯರ್ ಆಗುತ್ತೆ, ಏರ್ ಫಾಲು ಕಡಿಮೆ ಆಗುತ್ತೆ. ಇದೇನೋ ನೀವು ಮುಡೋದಂತೆಲ್ಲ ಇದೆ, ಅದು ಕರೆಕ್ಟಾಗಿ ಗೊತ್ತಿಲ್ಲ, ನೋಡ್ತಿರ್ಬೋದು. ಬಟ್ ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಾವಂದರೆ ಏನೇನು ಕೇರ್ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ರಬ್ಬರ್ ಬ್ಯಾಂಡ್ ಆಗಿರ್ಬೋದು, ಈ ಥರ ಕ್ಲಾತದು ಯೂಸ್ ಮಾಡಿ. ಅಂದರೆ ಸಿಲ್ಕ್ ಥರದ್ದೇನೋ ಬರುತ್ತಲ್ವ, ಈ ಕಾಟನ್ ಬರುತ್ತೆ ನೋಡಿ, ಅದೇನಾಗುತ್ತೆ, ನಾವು ಅದನ್ನು ತೆಕ್ಕೊಂಡಾಗ ಅದ್ರ ಜೊತೆಗೆ ಹಾಗೆಯೇ ಕೂದಲ ಬಂದ್ಬಿಡುತ್ತೆ, ಅಂದರೆ ಹೇರ್ ಎಲ್ಲ ಬಂದ್ಬಿಡುತ್ತೆ. ಇದು ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ ಆಗೋದಿಲ್ಲ. ಇದೊಂದು. ಆಮೇಲೆ ಪಿಲ್ಲೋ ಕವರು ಅಷ್ಟೇ, ಸಿಲ್ಕ್ದು ಯೂಸ್ ಮಾಡಿ. ಆವಾಗ ನಿಮಗೆ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ, ಡ್ಯಾಮೇಜ್ ಹೇರ್ ಆಗೋಲ್ಲ, ಬೇಗ ಡ್ರೈ ಆಗೋಲ್ಲ. ಈ ಕಾಟನ್ ಆದರೆ ಏನಾಗ್ಬಿಡುತ್ತೆ, ಬೇಗ ಡ್ರೈ ಆಗುತ್ತೆ, ಆಮೇಲೆ ಜಾಸ್ತಿ ಅದಕ್ಕೆ ಅಂಟ್ಕೊಳ್ಳುತ್ತೆ. ನೀವು ನೋಡಿರ್ಬೋದು, ನಿಮ್ಮ ಪಿಲ್ಲೋ ಎದ್ದ ತಕ್ಷಣ ನೋಡಿ ಒಂದಿಷ್ಟು ಅದಕ್ಕೆ ಅಂತೂ ಮೆತ್ಕೊಂಡಿರುತ್ತೆ ಹೇರು. ಹಾಗಾಗಿ ಸಿಲ್ಕ್ದು ಬಳಸಿ ಆದಷ್ಟು. ನೆಕ್ಸ್ಟು ಇನ್ನೊಂದು ನಾನು ಬಳಸ್ತಾ ಇದ್ದೀನಿ, ಆಲ್ಫ್ ಅವ್ರದ್ದು ರೋಸ್ಮೆರಿ ವಾಟರು. ಇದು ಸಹ ಅಷ್ಟೇ, ಇದು 2ನೇದು ಬಾಟಲ್ ನಂದು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ನಿಮಗೆ ಟೈಮ್ ಇತ್ತು ಅನ್ನೋದಾದರೆ ರೋಸ್ಮೆರಿ ಸಿಗುತ್ತೆ, ಬೇಕಾದರೆ ಅದು ತೊಗೊಂಡು ಬಂದು ನೀರಲ್ಲಿ, ಏನಿಲ್ಲ, ಸಿಂಪಲ್ಲು, ಅದು ಸಿಗುತ್ತೆ ಗ್ರಾಸ್ ಥರ, ಈ ಥರನೇ ಇರುತ್ತೆ ಅದು ರೋಸ್ಮೆರಿ. ಅದನ್ನು ತೊಗೊಂಡು ನೀರಲ್ಲಿ ಬಾಯ್ಲ್ ಮಾಡಿ, ಚೆನ್ನಾಗಿ ಬಾಯ್ಲ್ ಮಾಡಿ, ಅದಾಗಲೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ಥರ ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಸ್ಪ್ರೇ ಮಾಡ್ಕೊಳ್ಳಿ. ಇದೇನು ವಾಶ್ ಮಾಡೋ ಅವಶ್ಯಕತೆಯೇ ಇಲ್ಲ, ನೀವು ಡೈಲಿ ಸ್ಪ್ರೇ ಮಾಡ್ಕೋಬೋದು. ಇದು ನಾನು ಡೈಲಿ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗೆಲ್ಲ ತುಂಬ ಆಫರ್ ನಾಯಕದಲ್ಲಿ ಇದೆ, ಆಮೇಲೆ ಪರ್ಪಲ್ ಆ್ಯಪಲ್ಲಿ ತುಂಬ, ಅಮೆಜಾನು, ಫ್ಲಿಪ್ಕಾರ್ಟು ಎಲ್ಲ ಕಡೆನೂ ಸಿಗುತ್ತೆ. ತುಂಬ ಕೆಲವೊಂದರಲ್ಲಂತೂ ಬೈ 1 get 1 ಇದೆ. ನಾನು ಚೆಕ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ. ಬೈ 1 get 1 ಸಿಕ್ಕರೆ ಚೆಕ್ ಮಾಡಿ ಕೊಡ್ತೀನಿ, ಇಲ್ಲಾಂದರೆ ನಾರ್ಮಲಾಗಿ ಆದರೂ ಡಿಸ್ಕೌಂಟ್ ತುಂಬ ನಡೀತಾ ಇದೆ. ಯಾವುದರಲ್ಲಿ ಜಾಸ್ತಿ ಡಿಸ್ಕೌಂಟ್ ಇದೆ ಅದನ್ನು ಕೊಟ್ಟಿರ್ತೀನಿ. ಇದನ್ನು ಮಾತ್ರ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ಆಯಿಲ್ ಅಂತ ನಾನು ಹೇಳಿದ್ನಲ್ವ, ಅದು ಪ್ರಿಪೇರ್ ಮಾಡಬೇಕಾದಾಗೂ ಒಂದು ಸ್ವಲ್ಪ ಹಾಕಿ, ಒಳ್ಳೆಯದು. ಇದೊಂದು ನಾನು ರೆಗ್ಯುಲರಾಗಿ ಮಾಡ್ತೀನಿ. ಈಗ ನೋಡಿ, ನೆಕ್ಸ್ಟು ಯಾವ ರೀತಿ ಮಾಡ್ಕೋಬೇಕಂತ ನಾನು ತೋರಿಸ್ತೀನಿ, ಅದಕ್ಕೆ ಏನೇನು ಬಳಸ್ತೀನಿ ಅನ್ನೋದು ಸಹ ತೋರಿಸ್ತೀನಿ, ಹಾಗೆ ಯಾವ ರೀತಿ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದು ಸಹ ತೋರಿಸ್ತೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಹಾಗೆ ನಾನು ಟೀ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಲವಂಗ ಏನಾಗುತ್ತೆ ಗೊತ್ತಾ,
ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅಂದರೆ ಅದೊಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತಲ್ವ, ಸ್ಕ್ಯಾಲ್ಪ್ ಎಲ್ಲ ಥರ ಹೆಂಗೆ ಅಂದರೆ ಎಚ್ಚರೆ ಮಾಡ್ದಂಗೆ ಮಲ್ಕೊಂಡೊಟ್ರೆ ಎಬ್ಬಿಸ್ದಂಗೆ ಆಗುತ್ತೆ. ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ ಇಷ್ಟು ಬಾಯ್ಲ್ ಆಗಬೇಕು, ಅದಾಗಲೇ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಇದು ಸ್ವಲ್ಪ ತಣ್ಣಗಾಗೋಷ್ಟರೊಳಗೆ ನಾವು ಒಂದು ಬೀಟ್ರೂಟು ಸಿಪ್ಪೆ ತೆಗೆದು ಮಿಕ್ಸಿಂಗ್ ಮಾಡ್ಕೊಂಬರ್ತೀನಿ. ಈಗ ಹೆನ್ನ ತೊಗೊಂಡಿದ್ದೀನಿ, ಗಾಡೇಜ್ದು ನುಪ್ಪೂರ್ ಅಂತಂದು, ಅದು ನೀವು ಯಾವ್ದು ಬೇಕೋ ಅದು ತೊಗೊಳ್ಳಿ. ಆಮೇಲೆ ಇದೊಂದು ಕಾರ್ತಿಕದೊಂದು ಸಿಕ್ಕಿದೆ, ಇದರಲ್ಲಿ ಹರ್ಬಲ್ ಪೌಡ್ರು ಎಲ್ಲ ಮಿಕ್ಸ್ ಇರುತ್ತೆ ನಿಮಗೆ, ಸಪ್ರೇಟು. ಅಂದರೆ ಇದರಲ್ಲಿ ಈ ನೆಲ್ಲಿಕಾಯಿ ಪೌಡ್ರು, ಆಮೇಲೆ ದಾಸವಾಳದು ಹೂವುದು, ಎಲೆದು, ಆಮೇಲೆ ಶೀಕಾಕಾಯಿ ಎಲ್ಲನೂ ಮಿಕ್ಸ್ ಇರುತ್ತೆ. ಅದೊಂದು ಸಿಕ್ಕಿದೆ, ಸ್ವಲ್ಪ ಚಿಕ್ಕದು ಸಿಕ್ತು, ಲಾಸ್ಟ್ ಟೈಮ್ ದೊಡ್ಡದಿತ್ತು. ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಕಲಿಸೋದಕ್ಕೆ ಐರನ್ ಕಡಾಯೇ ತೊಗೊಳ್ಳಿ, ಯಾಕಂದರೆ ಆವಾಗ ಅದು ಕಲರ್ ನಿಮಗೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಕ್ವಾಂಟಿಟಿ ನಿಮ್ಮ ಹೇರ್ ಎಷ್ಟು ಉದ್ದ ಇರುತ್ತೋ ಅದರ ಮೇಲೆ ತೊಗೊಳ್ಳಿ ಅಂದಾಜು. ನನ್ನ ಲೆಂತ್ಗೆ ಎಷ್ಟು ಸಾಕಾಗುತ್ತೆ, ಇದೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ಇದನ್ನು ಬಿಸಿಗಿಟ್ಟಿದ್ವಲ್ಲ, ಒಂಚೂರು ಬಿಸಿ ಇರಲಿಕ್ಕೆ ಹಾಕಿ, ತುಂಬ ಏನು ತಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಫಿಲ್ಟ್ರ್ ಮಾಡಿ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಇದನ್ನು ಹಾಕ್ಕೋಬೇಕು. ಇದು ಬೀಟ್ರೂಟು, ಇದ್ರ ಸಹ ಅಷ್ಟೇ ಫಿಲ್ಟ್ರ್ ಮಾಡ್ಕೊಳ್ಳಿ. ಇದು ನೋಡಿ ಅದರದ್ದು ಬೀಟ್ರೂಟ್ ರಸ ಮತ್ತು ಅದನ್ನು ಹಾಕಿದ್ದೀನಿ. ನೋಡಿಕೊಂಡು ರಸ ಹಾಕಿ, ನಾನು ಬೀಟ್ರೂಟ್ಗೆ ಫಸ್ಟ್ ಎಲ್ಲ ಫಿಲ್ಟ್ರ್ ಮಾಡಿರೋದು, ಆಮೇಲೆ ಇದು ಟೀ ಡಿಕಾಕ್ಷನ್ ನೋಡಿ ಹಾಕ್ಕೊಳ್ತೀನಿ. ಅದು ಈ ಥರ ಸ್ವಲ್ಪ ಗಂಟು ಇರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಇರಲಿ, ನಿಮಗೆ ಅನಿಸುತ್ತೆ ಒಂಚೂರು ತೆಳು ಆಯ್ತು ಅಂತ, ಬಟ್ ನಾನು ಇದನ್ನು ಓವರ್ನೈಟ್ ಹಾಗೆ ಬಿಡ್ತೀನಿ, ಆವಾಗ ಅದು ಸೆಟ್ಟಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಓವರ್ನೈಟ್ ಯಾಕೆ ಬಿಡೋದಂದರೆ ಈ ಐರನ್ ಕಡಾಯಿದೆಲ್ಲನೂ ನಿಮಗೆ ಹೇರ್ಗೂ ಸಿಗುತ್ತೆ, ಆಮೇಲೆ ಇದು ಸ್ವಲ್ಪ ಬ್ಲ್ಯಾಕಿಗೆ ಬರುತ್ತೆ. ಬೆಳಗ್ಗೆ ನೋಡಿ ನೀವು ಬ್ಲ್ಯಾಕಿಶಿಗೆ ಆಗುತ್ತೆ. ಆವಾಗ ಈ ಥರ ಎಲ್ಲ ನೀಟಾಗಿ ಕಲಸಿ ಒಂದು ಮುಚ್ಚಿ ಓವರ್ನೈಟ್ ಹಾಗೆ ಬಿಟ್ಬಿಡಿ. ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಿರ್ತಾರೆ, ಇದು ಒಂದು ಹಚ್ಬಿಡಿ ನಿಮ್ಮ ಜನ್ಮದಲ್ಲೇ ಬಿಳಿ ಕೂದಲ ಬರಲ್ಲ, ಇದನ್ನು ಹಚ್ಬಿಟ್ರೆ ನಿಮಗೆ ಬಿಳಿ ಕೂದಲೆಲ್ಲ ಹೋಗ್ಬಿಡುತ್ತೆ. ಅದು ಸಾಧ್ಯನೇ ಇಲ್ಲ. ಅದು ಹೆಂಗ್ರಿ ಒಂದು ಸಲ ಬಂದಮೇಲೆ ಮತ್ತೆ ಬರಲ್ಲ ಅಂತ ಅದು ಹೆಂಗೆ ಹೇಳೋಕ್ಕಾಗುತ್ತೆ? ಅವೆಲ್ಲ ಯಾವುದು ನಿಜ ಅಲ್ಲ. ಇದು ನಾನು ಹೇಳ್ತಾ ಇದ್ದೀನಿ, ಬ್ಲ್ಯಾಕ್ ಆಗಲ್ಲ ನಿಮಗೆ. ಈ ಬರ್ಗಂಡಿ ಕಲರ್ ಅಂತ ಏನು ಹೇಳ್ತೀವಲ್ವ, ಆ ಕಲರ್ ಬರುತ್ತೆ. ಒಂದು ಸ್ವಲ್ಪ, ಇಲ್ಲಾಂದರೆ ನಿಮಗೆ ಬ್ರೌನು ಅಥವಾ ರೆಡ್ಡಿಶು ಆ ಥರ ಆಗುತ್ತೆ ಅಷ್ಟೇ. ಸ್ಟಾರ್ಟಿಂಗು ಅಂದರೆ ಈಗ ನಂತರ ಅಲ್ಲಲ್ಲಿ 1-2 ವೈಟ್ ಹೇರ್ ಸ್ಟಾರ್ಟ್ ಆಗಿತ್ತು ಅನ್ನೋರು ಇದನ್ನೇ ಹಾಕ್ಕೊಳ್ಳಿ. ಡೈರೆಕ್ಟು ನೀವು ಡೈ, ಕೆಮಿಕಲ್ ಮಿಕ್ಸ್ ಡೈ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡಬೇಡಿ. ಇದು ವೈಟ್ ಹೇರಿಗೆ ಅಂತೇನಲ್ಲ, ಯಾರು ಬೇಕಾದ್ರೂ ಬಳಸ್ಬೋದು ಇದನ್ನು, ತುಂಬ ಒಳ್ಳೆಯದು. ಇದು ಒಂಥರ ಪ್ಯಾಕ್ ಥರನೇ ಆಗುತ್ತೆ. ಈಗಿಷ್ಟು ಇರಲಿ, ಮುಚ್ಚಿಟ್ಬಿಡಿ. ನೋಡಿ ಮಾರನೇ ದಿನ ನಿಮಗೆ ಸುತ್ತಲೂ ನೋಡಿ ಹೇಗೆ ಬ್ಲ್ಯಾಕಾಗಿ ಬಂದಿದೆ. ಆಮೇಲೆ ಅದಕ್ಕೆ ನಾನು ಒಂದು 2 ಸ್ಪೂನು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಂಡೀಷ್ನರ್ ಥರ ನಮಗೆ ಕೆಲಸ ಮಾಡುತ್ತೆ. ಇಷ್ಟು ನೋಡಿ ಎಲ್ಲ ಕಲಿಸ್ಕೊಂಡು ನೀಟಾಗಿ ನೀವು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ನೋಡಿ ಈ ಥರ ಪಾರ್ಟಿಷನ್ ಮಾಡ್ಕೊತ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಮೇಲ್ಗಡೆ ಎಲ್ಲ ಆದಮೇಲೆ ನೀವು ಅಂದರೆ ಹೇರ್ ಕೆಳಗಡೆ ಎಲ್ಲನೂ ಹಾಕ್ಕೊಂಡು ಈ ಥರ ಒಂದು ಕವರು ಮಾಡ್ಕೊಂಬಿಡಿ. ಶವರ್ ಕ್ಯಾಪ್ ಇದ್ದರೆ ಓಕೆ, ಅಥವಾ ಇಲ್ಲಾಂದರೆ ನೀವು ಕವರ್ ಇರುತ್ತಲ್ಲ ಮನೆಯಲ್ಲಿ, ಪ್ಲಾಸ್ಟಿಕ್ ಕವರ್, ಅದಾದರೂ ಓಕೆ.